ಉಳಿಸ್ತಾ ಇದ್ದಾರೆ. ಪ್ರಾಣ ಹೋಗಿರ್ತಕ್ಕಂಥ ಹೊನ್ನಮ್ಮಳಿಗೆ ಹಸಿರು ಸೀರೆಯನ್ನ ತಂದು ಹೊಸದು ಉಡಿಸ್ತಾರೆ. ಪುಣ್ಯಾತ್ಮರೇ ಹೊಸದು ಉಡಿಸ್ತಾರೆ. ತಾಯಿಗೆ ಹಣೆಯ ಮೇಲೆ ಕುಂಕುಮ ತಿಲಕವನ್ನ ಇಡ್ತಾ ಇದ್ದಾರೆ. ತಾಯಿ ಹಂಗ ಕಾಣಿಸ್ತಿಳು ಅಂತಂದ್ರೆ ದೇವಲೋಕದ ರಂಭನಕ್ಕಿಂತ ಲಕ್ಷ್ಮಿಗಿಂತ ಲಕ್ಷ್ಮಿಯಾಗಿ ಕಾಣಿಸ್ತಿಳು. ಕುಂಡ್ರಿಸಿದ ಹೊಳಕ ಎಲ್ಲಾ ಲಿಂಗನ ಧರ್ಮ ಪತ್ನಿ ಹೊನ್ನಮ್ಮ ತಾಯಿ ಪ್ರಾಣ ಮಾತ್ರ ಹೋಗಿಬಿಟ್ಟಿತ್ತು. ಅವಾಗ ಎಲ್ಲ ಊರ ಜನರೆಲ್ಲ ಅಳ್ತಾ ಇದ್ದಾರೆ, ಹೊನ್ನಮ್ಮ ನೀನು ಇದ್ದರೂ ಕೂಡ ಇದ್ದೂರಲ್ಲಿ ನೀನು ಎಲ್ಲರಿಗೆ ಅಣ್ಣ ತಮ್ಮ ಎಂದು ಮಾತಾಡ್ತಿದ್ದಿ ತಾಯಿ. ಒಂದು ದಿವಸ ಆದ್ರೂ ನಿನ್ನ ಕೈ ಎತ್ತಿ ಯಾವ ಪ್ರಾಣಿಗೆ ಹುಡಿಲಿಲ್ಲ, ಯಾವ ಕುಸುಗಳಿಗೆ ಹುಡಿಲಿಲ್ಲ, ಯಾರ್ಯಾರ ಮ್ಯಾಗ ಕೈ ಮಾಡಿಲ್ಲ ತಾಯಿ. ನಿಂದು ಎಷ್ಟು ಸೌಭಾಗ್ಯ ಗುಣವ. ನಿನ್ನ ಬಾಯಿಯಿಂದ ಕೆಟ್ಟ ಭಾಸ್ಗಳವನ್ನ ಇಲ್ಲಿವರೆಗೆ ನೀನು ಯಾರಿಗೂ ಬೈಲಿಲ್ಲ ತಾಯಿ. ಎಷ್ಟು ದೇವರ ನಿನಗ ಅವಿಷ್ಯ ಕಮ್ಮ ಬರದಣ್ಣ ತಾಯಿ ಅಂತ ಎಲ್ಲರೂ ತುಕ್ಕು ಮಾಡಿ ಹೇಳ್ತಾರೆ. ಅವಾಗ ಎಲ್ಲಾ ಲಿಂಗನ ಕಣ್ಣೊಳಗಿನ ಮಾತ್ರ ನೀರು ಬರ್ತಿರ್ಲಿಲ್ಲ. ಯಾಕೆ ಬರ್ತಿದ್ದಿಲ್ಲ ನಿಮ್ಮ ಹಿಂದ್ರ ಕಡೆ ಹೇಳ್ತಾ ಬಂಧುಗಳೇ? ಕಣ್ಣೊಳಗಿನ ನೀರು ಬರ್ತಾ ಇರ್ಲಿಲ್ಲ. ಎಲ್ಲರೂ ಮಾತ್ರ ಒಬ್ಬರಿಗೊಬ್ಬರು ತೆಕ್ಕಿಗೆ ಬಿದ್ದು ಹೊನ್ನಮ್ಮಳ ಬಾಲ್ಯದವನ್ನ ಆಕಿನ ಗುಣದಾನವನ್ನ ಮಾಡಿ ಎಲ್ಲರೂ ಒಬ್ರಿಗೊಬ್ರು ತೆಕ್ಕಿಗೆ ಬಿದ್ದು ಬೋರ್ಯಾಡಿ ಅಳ್ತಾ ಇದ್ದಾರೆ. ಆ ಸಮಯದೊಳಗ ಸತ್ತ ಶವ ಅಂತೂ ಮನೆಗೆ ತಗೊಂಡು ಕುಂಡ್ರಕ್ ಆಗುವುದಲ್ಲ. ಸತ್ತದ ಬಳಿಕ ಹೊತ್ತು ಒಯ್ದು ಅದನ್ನ ಮಣ್ಣ ಮಾಡಬೇಕು. ಖರೆ ಹೆಣ್ಣ ಮಕ್ಕಳು ಮಾತ್ರ ಗರ್ಭವತಿ ಇದ್ದಾಗ ಮಾತ್ರ ಮಣ್ಣಿನೊಳಗ ಹೋಗೋದು, ಮಣ್ಣು ಕೊಡಂಗಿಲ್ಲ. ತಾಯಿ ಗರ್ಭವತಿ ಇದ್ದಾಗ ತಾನು ಪ್ರಾಣ ಬಿಟ್ಟು ಧರಣಿ ಮ್ಯಾಗ ಬಿದ್ರೆ ಹೆಣ್ಣು ಮಕ್ಕಳಿಗೆ ಒಯ್ದು ಮಣ್ಣಿನೊಳಗ ಆ ಅಂತ್ಯಕ್ರಿಯೆ ಮಾಡಂಗಿಲ್ಲ. ಧರ್ಮದ ಪ್ರಕಾರ ಆ ಹೊನ್ನಮ್ಮಳಿಗೆ ಕಿಚ್ಚವನ್ನ ಕೊಟ್ಟು ಅಂತ್ಯ ಸಂಸ್ಕಾರ ಮಾಡಬೇಕಂತ ವಿಚಾರವನ್ನ ಎಲ್ಲರೂ ವಿಚಾರ ಮಾಡಿದ್ದರು ಗ್ರಾಮದಲ್ಲಿ. ಅವಾಗ ಆ ಸಪ್ತ ಶವವನ್ನ ಹೊನ್ನಮ್ಮಳ ಶರೀರವನ್ನ ತಗೊಂಡು ಹೆಗಲ ಮೇಲೆ ಇಟ್ಟುಕೊಂಡು ಆ ಗ್ರಾಮದೊಳಗೆಲ್ಲ ದುಃಖದ ಸಾಗರವನ್ನ ಹರಿಸುತ್ತಾ ಮಶಾನದ ಭೂಮಿ ಕಡೆಗೆ ಅನ್ನ ತಗೊಂಡು ಬರ್ತಾ ಇದ್ದಾರೆ ಬಂಧುಗಳೇ. ಮಶಾನದ ಭೂಮಿ ಒಳಗೆ ತಗೊಂಡು ಬರ್ತಾ ಇದ್ದಾರೆ ಹೊನ್ನಮ್ಮಳಿಗೆ. ಅಲ್ಲಿ ಮಾತ್ರ ಕಟ್ಟಿಗೆಯನ್ನ ಎಲ್ಲ ಒಟ್ಟಿದ್ರು. ಆ ಒಟ್ಟಿರ್ತಕ್ಕಂಥ ಕಟ್ಟಿಗೆ ಮ್ಯಾಲ ಈ ಸತ್ತ ಶವವನ್ನ ಒಯ್ದು ಹೊನ್ನಮ್ಮಳಿಗೆ ಹಾಕಿಬಿಟ್ರು. ಕಣ್ಣಾಗಿನ ನೀರು ಧಾರಾಕಾರ ಹರಿತಾ ಇತ್ತು. ಆ ಸಮಯದೊಳಗ ಎಲ್ಲಾ ಲಿಂಗನ ಕೈ ಒಳಗ ಬೆಂಕಿ ಹಚ್ಚಪ್ಪ ಅಂತ ಹೇಳಿ ಕಿತ್ತು ಕೊಟ್ರಂತ್ರಿ. ಎಲ್ಲಾ ಲಿಂಗನ ಕೈ ಒಳಗ ಒಯ್ದು ಆ ಬೆಂಕಿ ಕೊಟ್ಟರು ಹಚ್ಚಂತ ಹೇಳಿ. ಆ ಬೆಂಕಿಯನ್ನ ಹಚ್ಚರು ಕೂಡ ಕಣ್ಣೊಳಗಿನ ನೀರು ಬರಲಿಲ್ಲ. ಅದು ಧಗ ಅಂತ ಉರ್ಲಿಕ್ಕೆ ಶುರು ಆಯ್ತು. ಹೊನ್ನಮ್ಮಳ ಶರೀರವನ್ನ ಬೆಂಕಿ ಒಳಗೆ ಕಿಚ್ಚಿಕೊಳ್ಳಕ್ಕೆ ಶುರು ಮಾಡಿದ್ರು. ಸುಡ್ತಾ ಇತ್ತು. ಎಲ್ಲರೂ ಗ್ರಾಮದವರೆಲ್ಲರೂ ಬಂದು ಅಲ್ಲಿ ಯಾರು ನಿಂದಿರುವುದಿಲ್ಲ. ಯಾಕಂತಂದ್ರೆ ಕೆಲಸ ಮುಗಿತನಕ ಅಷ್ಟಿರ್ತಾರೆ. ಕೆಲಸ ಮುಗಿತಂತಂದ್ರೆ ಎಲ್ಲರೂ ಹೋಗಿ ಬಿಡ್ತಾರ, ಯಾರು ಇರುವುದಿಲ್ಲ ತಾಯಿ. ಅದಕ್ಕೆ ಹೇಳ್ತಾರೆ ಅವರು, ದೇವನ ಮನೆಯು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲಪ್ಪ. ದೇವನ ಮನೆಯು ಜಗವೆಲ್ಲ ನಾವೆಲ್ಲ ಬಾಡಿಗೆದಾರರಿದ್ದಪ್ಪಲೆ. ನಮ್ಮ ಕೆಲಸ ಮುಗಿತು ಅಂತಂದ್ರೆ ನಾವು ಮನೆ ಖಾಲಿ ಮಾಡಿಕೊಂಡು ಹೊರಟು ಹೋಗ್ಬೇಕು. ಯಾವಾಗೋ ಬಾಡಿಗೆ ಮನೆ ಒಳಗೆ ಇದ್ದ ಬಳಿಕ ಬಾಡಿಗೆ ದಿನ ಮುಗೀತು ಅಂತಂದ್ರೆ ಮಾಲಕ ಅಪ್ಪ
ಇಲ್ಲಿದ ನಿನ್ನ ದಿನ ಇನ್ನು ಮುಗಿತು, ನೀ ಎಷ್ಟು ರೊಕ್ಕ ಕೊಟ್ಟಿದ್ದೆ ಅಷ್ಟು ದಿವಸ ನಮ್ಮ ಮನ್ಯಾಗ ಇದ್ದಿ, ಇನ್ನು ನೀ ಖಾಲಿ ಮಾಡ ಅಂತ ಅಂದಾಗ ನಮ್ಮ ಗಂಟ ಮೂಟೆಗಳನ್ನ ಕಟ್ಕೊಂಡು ನಾವು ಖಾಲಿ ಮಾಡಬೇಕು ತಾಯಿ, ಖಾಲಿ ಮಾಡಬೇಕು. ಹಾಗೆ ಇಲ್ಲಿ ಹೊನ್ನಮ್ಮಳು ಖಾಲಿ ಮಾಡಿ ಹೋಗಿದ್ದಾಳೆ. ಶರೀರ ಮಾತ್ರ ಕಟ್ಟಿಗೆ ಮ್ಯಾಲ ಧಗಧಗ ಸುಡ್ತಿತ್ತು. ಬಂದಿರ್ತಕ್ಕಂಥ ಎಲ್ಲ ಬಂಧು ಬಳಗದವರು ದುಃಖವನ್ನ ಮಾಡಿ ಎಲ್ಲರೂ ಹೊರಟು ಹೋದ್ರು. ಒಂದು 3-4 ಮಂದಿ ಮಾತ್ರ ಅಷ್ಟು ನಿಂತರಂತ್ರಿ. ಅವ್ರು ಕೂಡ ಎಲ್ಲರಿಗೂ ನಿಂತ. ಯಾಕಂತಂದ್ರೆ ನಮ್ಮ ಸನಾತನದೊಳಗೆ ಒಂದಷ್ಟು ಧರ್ಮ ಏನೈತಂದ್ರ, ಆ ಸತ್ತ ಶವದ ಹೆಣವನ್ನ ಬೆಂಕಿ ಒಳಗ ಸುಡುವ ಸಮಯದಲ್ಲಿ ಆ ಹೆಣದ ತಲೆಯನ್ನ ಒಡೆಯುವ ತನಕ ಯಾರು ಜಾಗ ಒಂದಿಷ್ಟು ಮಂದಿಯಲ್ಲಿ ಕೈಗೊತ್ತು ಕುಂದಿರ್ತಾರತ್ತೆ. ಆ